ಮೃತ ಬಾಣಂತಿ ಸ್ವಾತಿ ಕುಟುಂಬದ ವರ್ಷನನ್ನು ನಾವು ಕೇಳಿದ್ವಿ. ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ವಾಣಿ ವಿಲಾಸ ಆಸ್ಪತ್ರೆಯ ವೈದ್ಯರು ಕೂಡ ಮಾತನಾಡಿದ್ದಾರೆ. ನಮ್ಮಲ್ಲಿ ಟ್ರೈನಿಗಳಿಂದ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ತಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲ ಕೇಸ್ನಲ್ಲೂ ಕೂಡ ಸೀನಿಯರ್ ಡಾಕ್ಟರ್ಗಳೇ ಅಟೆಂಡ್ ಮಾಡ್ತಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಅನಿತಾ ಅವರು ತಮ್ಮ ಆಸ್ಪತ್ರೆಯ ವಿರುದ್ಧ ಕೇಳಿಬಂದಂತಹ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದು ಹೀಗೆ: ಡಾಕ್ಟರ್ ರಶ್ಮಿ ಅವರ ನೇತೃತ್ವದಲ್ಲಿಯೇ ಆಪರೇಷನ್ ಆಗಿದೆ. ಸ್ವಾತಿಗೆ ದೊಡ್ಡ ಕರುಳಿನ ಭಾಗದಲ್ಲಿ ಸಮಸ್ಯೆ ಆಗಿತ್ತು. ಇನ್ಫೆಕ್ಷನ್ ಕಂಟ್ರೋಲ್ ಆಗದೆ ಸಾವನ್ನಪ್ಪಿದ್ದಾರೆ. ಬಾಣಂತಿ ಸಾವಿನ ಬಗ್ಗೆ ಡಾಕ್ಟರ್ ಅನಿತಾ ಕೂಡ ಮಾತನಾಡಿದ್ದಾರೆ. ಪೇಷಂಟ್ ಸ್ವಾತಿ ಅಂತ 24 ವರ್ಷದ ಯುವತಿ. ಅವರು 13ನೇ ತಾರೀಕು ಮಧ್ಯಾಹ್ನ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಪ್ರೆಗ್ನೆನ್ಸಿ ಅವರು ಮೊದಲನೇ ಮಗು ಇದು. ಅವ್ರಿಗೆ 40 ವಾರ ತುಂಬಿತ್ತು, ಡೇಟ್ ತುಂಬಿ 1 ದಿವಸ ಆಗಿತ್ತು. ಪ್ಲಸ್ ಅವರಿಗೆ ಡಯಾಬಿಟಿಸ್ ಅಂತ ಹೇಳ್ತೀವಿ, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ, ಅದು ಮತ್ತು ಹೈಪೋಥೈರಾಯ್ಡಿಸಮ್ ಎರಡೂ ಇತ್ತು. ಪರೀಕ್ಷೆ ಮಾಡಿ ನೋಡಿದಾಗ 13ನೇ ತಾರೀಕೆಲ್ಲ ನಾವು ಇನ್ವೆಸ್ಟಿಗೇಷನ್ಸ್ ಕಳಿಸಿ ನೆಕ್ಸ್ಟ್ ಡೇ ಅವ್ರಿಗೆ ಪರೀಕ್ಷೆ ಮಾಡಿದಾಗ ಮಗು ಹೊಟ್ಟೆಲೇ ಕಕ್ಕಸ್ ಮಾಡ್ಕೊಂಡಿತ್ತು. ಅಂದರೆ ಯೂಶಲಿ ಏನಾಗುತ್ತೆ ಅಂದರೆ ಡೇಟ್ ತುಂಬಿ ಆದಾಗ ಈ ಥರ ಕಾಂಪ್ಲಿಕೇಶನ್ ಬರುತ್ತೆ. ಸೊ ಅದಕ್ಕಾಗಿ ನಮ್ಮ ಸೀನಿಯರ್ ಡಾಕ್ಟ್ರೇ ಇಲ್ಲಿ ಕೆಲಸ ಮಾಡ್ತಾ ಇರೋ ಡಾಕ್ಟ್ರು ಆಪ್ರೇಷನ್ ಮಾಡಿದ್ದಾರೆ. ತಕ್ಷಣ ಅವ್ರು ನೋಡಿದ ತಕ್ಷಣವೇ ಅವರೇ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿದ್ದಾರೆ. ಆಪ್ರೇಷನ್ ಆದಮೇಲೆ ಪೇಷಂಟ್ನ ಪೋಸ್ಟ್ ಆಪ್ರೇಟಿವ್ ವಾರ್ಡ್ ಶಿಫ್ಟ್ ಮಾಡಿದ್ಮೇಲೆ 2 ದಿವಸ ಪೇಷಂಟ್ಗೆ ಏನೂ ತೊಂದರೆ ಇರಲಿಲ್ಲ, ಆರಾಮಾಗೇ ಇದ್ದರು ಪೇಷಂಟ್, ಏನೂ ತೊಂದರೆ ಇಲ್ಲ, ಮಗು ಚೆನ್ನಾಗಿತ್ತು, ಎಲ್ಲನೂ ಇತ್ತು. 3ನೇ ದಿವಸ